ಜಾಬೇ ಸಿಗಲ್ಲ, ಎಕ್ಸ್ಟ್ರಾ ಆಪ್ಷನ್ನೇ ಇಲ್ಲ, ಫ್ಲೂಯೆಂಟ್ ಆಗಿ ಬರಲೇಬೇಕು. ಜರ್ಮನಿನಲ್ಲಿ ಜಾಬ್ ಸರ್ಚ್ ಮಾಡಬೇಕಾದ್ರೆ ತುಂಬ ಜನ ಕೇಳಿರ್ತೀರಾ ಜರ್ಮನ್ ಭಾಷೆ ಗೊತ್ತಿಲ್ಲ ಅಂತಂದರೆ ಜರ್ಮನಿನಲ್ಲಿ ಜಾಬೇ ಸಿಗಲ್ಲ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದು ನಿಜನಾ ಸುಳ್ಳ, ಯಾವ ಜಾಬಿಗೆಲ್ಲ ನಮಗೆ ಜರ್ಮನ್ ಭಾಷೆ ಕಂಪಲ್ಸರಿ, ಯಾವ ಜಾಬಿಗೆ ಜರ್ಮನ್ ಭಾಷೆ ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ಲಿ ಬಂದು ಜರ್ಮನಿನಲ್ಲಿ ಡಿಮ್ಯಾಂಡಿಂಗ್ ಇರೋ ಪ್ರೊಫೈಲ್ ಅಂದರೆ IT ಮತ್ತು ಟೆಕ್ ಜಾಬ್ಸು. ಸೊ ಈ ಒಂದು ಪ್ರೊಫೈಲಲ್ಲಿ ಜರ್ಮನ್ ಭಾಷೆ ಬರಲೇಬೇಕಾ ಅಂತ ಕೇಳಿದ್ರೆ ಇಲ್ಲ, ಇದಕ್ಕೆ ಕಂಪಲ್ಸರಿ ಇಲ್ಲ. ಈ IT ಮತ್ತು ಟೆಕ್ ಜಾಬ್ಸ್ ಒಳಗಡೆ ಜಾಬ್ ರೋಲ್ಸ್ ಅಂತ ನೋಡೋದಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್, ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಡೆವಲಪರ್, ಡೆವಾಪ್ಸ್ ಇಂಜಿನಿಯರ್, ಡೇಟಾ ಇಂಜಿನಿಯರ್, ಡೇಟಾ ಸೈಂಟಿಸ್ಟ್, ಕ್ಲೌಡ್ ಮತ್ತೆ AI ರೋಲ್ಸ್. IT ಮತ್ತೆ ಟೆಕ್ ಜಾಬ್ಸ್ ಅಲ್ಲಿ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ವರ್ಕಿಂಗ್ ಕಲ್ಚರ್ ಬಂದು ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇವನ್ ಅವ್ರದ್ದೆಲ್ಲ ಏನ್ ಡಾಕ್ಯುಮೆಂಟೇಶನ್ ಇರುತ್ತೆ ಅದು ಕೂಡ ಇಂಗ್ಲಿಷ್ ಇರುತ್ತೆ. ಟೀಮ್ ಬಂದು ಇಂಟರ್ನ್ಯಾಷನಲ್ ಇರುತ್ತೆ. ಸೊ ನಿಮ್ಗೆ ಇಂಗ್ಲಿಷ್ ಬಂದ್ರೆ ಸಾಕು. ನೆಕ್ಸ್ಟ್ ಬಂದು ಕೋರ್ ಇಂಜಿನಿಯರಿಂಗ್ ಪ್ರೊಫೈಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಲೈಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಆಟೋಮೇಟಿವ್ ಆಗಿರ್ಬೋದು. ಇಂಥ ಪ್ರೊಫೈಲ್ ಅಲ್ಲಿ ಜರ್ಮನ್ ಭಾಷೆ ಬೇಕಾಗುತ್ತೆ. ಏನಕ್ಕೆ ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ ಫ್ಯಾಕ್ಟ್ರಿ ಫ್ಲೋರ್ ಕಮ್ಯುನಿಕೇಶನ್ ಬಂದ್ಬಿಟ್ಟು ಜರ್ಮನ್ ಭಾಷೆನಲ್ಲೇ ಇರುತ್ತೆ. ಮತ್ತೆ ಈ ಡೊಮೈನ್ ಅಲ್ಲಿ ವರ್ಕ್ ಮಾಡೋರಿಗೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಕ್ಲೈಂಟ್ಸ್ ಬಂದ್ಬಿಟ್ಟು ಲೋಕಲ್ಸ್ ಇರ್ತಾರೆ. ಸೊ ಜರ್ಮನ್ ಭಾಷೆ ಬೇಕೇ ಬೇಕಾಗುತ್ತೆ. ಆಲ್ಸೋ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ಗೆಲ್ಲ ನಮಗೆ ಜರ್ಮನ್ ಭಾಷೆ ಕಂಪಲ್ಸರಿ ಬೇಕಾಗುತ್ತೆ. ಸೊ ಈ ಕೋರ್ ಇಂಜಿನಿಯರಿಂಗ್ ಪ್ರೊಫೈಲ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವರಿಗೆ B1 ಅಥವಾ B2 ಕಂಪಲ್ಸರಿ ಆಗಿ ಕೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್ ಕೇರ್ ಡೊಮೈನು. ಹೆಲ್ತ್ ಕೇರ್ ಅಂತ ನೋಡೋದಾದ್ರೆ ಡಾಕ್ಟರ್ಸ್, ನರ್ಸ್ ಮತ್ತೆ ಕೇರ್ ಗಿವರ್ಸ್ ಬರ್ತಾರೆ. ಸೊ ಈ ಒಂದು ಪ್ರೊಫೈಲ್ಗೆ ಜರ್ಮನ್ ಭಾಷೆ ಕಂಪಲ್ಸರಿ, ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಆಪ್ಷನ್ನೇ ಇಲ್ಲ. ಇನ್ನು ಅಟ್ಲೀಸ್ಟ್ ಕೋರ್ ಇಂಜಿನಿಯರಿಂಗ್ ಪ್ರೊಫೈಲ್ ಅಂತ ನೋಡಿದ್ರೆ ಸಮ್ ಕಂಪ್ನೀಸ್ ಪ್ರಿಫರ್ ಮಾಡಲ್ಲ ಅಂತ ಹೇಳ್ಬೋದು. ಬಟ್ ಈ ಹೆಲ್ತ್ ಕೇರ್ ಡೊಮೈನಲ್ಲಿ ನಮಗೆ ಕಂಪಲ್ಸರಿಯಾಗಿ ಜರ್ಮನ್ ಭಾಷೆ ಗೊತ್ತಿರಲೇಬೇಕು. B2 ಅಥವಾ C1 ಇದು ಡಿಪೆಂಡ್ಸ್, ನೀವು ಯಾವ ಪ್ರೊಫೈಲ್ ಚೂಸ್ ಮಾಡ್ತೀರಾ, ಡಾಕ್ಟರ್ಸಾ, ನರ್ಸಾ, ಕೇರ್ ಗಿವರ್ಸಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಲೆವೆಲ್ವರೆಗೂ ಗೊತ್ತಿರಬೇಕು ಅಂತ. ಇನ್ನು ರಿಯಾಲಿಟಿ ಏನಕ್ಕೆ ಜರ್ಮನ್ ಭಾಷೆ ಬೇಕು ಅಂತಂದರೆ, ಸೊ ಹೆಲ್ತ್ ಕೇರ್ ಅಂದಮೇಲೆ ನಾವು ಪೇಷಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಲೇಬೇಕು. ಹಾಸ್ಪಿಟಲಿಗೆ ಬರೋ ಎಲ್ಲ ಪೇಷಂಟ್ಸ್ಗೂ ಇಂಗ್ಲೀಷ್ ಬರಲ್ಲ ಇಲ್ಲಿ ಲೋಕಲ್ಸ್ಗೆಲ್ಲ. ಸೊ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಬಂದು ಜರ್ಮನ್ ಭಾಷೆನಲ್ಲೇ ಮಾತಾಡಬೇಕಾಗುತ್ತೆ. ಆಲ್ಸೋ ಈ ಸೇಫ್ಟಿ ಮತ್ತು ಲೀಗಲ್ ರೂಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಬಂದು ಜರ್ಮನ್ ಭಾಷೆನಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದು ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಫೇಸಿಂಗ್ ರೋಲ್ಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ಸರ್ವಿಸ್ ಅಂದರೆ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಇವರಿಗೆ ಜರ್ಮನ್ ಭಾಷೆ ಕಂಪಲ್ಸರಿಗೆ ಗೊತ್ತಿರಬೇಕು. HR, ರೀಟೈಲು ಮತ್ತು ಸೇಲ್ಸ್ ಫೀಲ್ಡಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಇವರಿಗೆಲ್ಲ ಜರ್ಮನ್ ಭಾಷೆ ಫ್ಲೂಯೆಂಟ್ ಆಗಿ ಬರಲೇಬೇಕು. ಯಾಕೆಂದರೆ ಇಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಜರ್ಮನ್ ಭಾಷೆಯಲ್ಲೇ ಮಾತಾಡ್ತಾರೆ. ಸೊ ಅವ್ರ ಜೊತೆ ನಾವು ಚೆನ್ನಾಗಿ ಇಂಟ್ರಾಕ್ಷನ್ ಮಾಡಿದ್ರೆ ತಾನೇ ಚಂದ ಸೇಲ್ಸ್ ಆಗೋದು. ಸೊ ಹಾಗಾಗಿ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಏನು ಜರ್ಮನ್ ಭಾಷೆ ಅದು ಫ್ಲೂಯೆಂಟ್ ಆಗಿ ಬರಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವಿವಾಗ ನೋಡಿರ್ತೀವಿ ಇಂಗ್ಲಿಷ್ ಸ್ಪೀಕಿಂಗ್ ಕಂಪ್ನೀಸ್ ಇನ್ ಜರ್ಮನಿ ಅಂತ. ಸೊ ಈ ತರ ಕಂಪ್ನೀಸ್ ಅಲ್ಲಿ ಮೋಸ್ಟ್ ಆಫ್ ದ ಕಂಪ್ನೀಸ್ ಅಲ್ಲಿ ವರ್ಕ್ ಕಲ್ಚರ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇದರಲ್ಲಿ ಬಂದು ಸ್ಟಾರ್ಟ್ಅಪ್ ಇರುತ್ತೆ, MNC ಇರುತ್ತೆ, ಟೆಕ್ ಪ್ರಾಡಕ್ಟ್ ಕಂಪ್ನೀಸ್ ಇರುತ್ತೆ. ಸೊ ಇದರಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಈಗ ಇಂಗ್ಲಿಷ್ ಸ್ಪೀಕಿಂಗ್ ಕಂಪ್ನೀಸ್ ಅಂದಿದ ತಕ್ಷಣ ಅಲ್ಲಿ ವರ್ಕ್ ಕಲ್ಚರ್ ಇಂಗ್ಲಿಷೇ ಇದೆ ಅಂತ ಡಿಸೈಡ್ ಮಾಡೋದು ಕಷ್ಟ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಬೇಕಾಗುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ ನಲ್ಲಿ ಇಂಟರ್ನ್ಯಾಷನಲ್ ಟೀಮ್ ಅಂತ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಆ ಕಂಪ್ನೀಸ್ ಅಲ್ಲಿ ವರ್ಕ್ ಕಲ್ಚರ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲೇ ಇದೆ ಅಂತ. ಆಲ್ಸೋ ಇನ್ನೊಂದು ಮೆನ್ಷನ್ ಮಾಡಿರ್ತಾರೆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಗ್ಲಿಷ್ ಇಸ್ ದ ವರ್ಕಿಂಗ್ ಕಲ್ಚರ್ ಅಂತ. ಸೊ ಈ ತರ ಇಂಗ್ಲಿಷ್ ಸ್ಪೀಕಿಂಗ್ ಕಂಪ್ನೀಸ್ ಅಂದಿದ ತಕ್ಷಣ ನೀವು ಡಿಸೈಡ್ ಆಗಬಾರ್ದು ಈ ಕಂಪ್ನಿನಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ ಅಂತ. ನೀವೊಂದ್ಸಲ ಜಾಬ್ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಬೇಕು. ಇಂಟರ್ನ್ಯಾಷನಲ್ ಟೀಮ್ ಅಂತ ಇದೆಯಾ, ವರ್ಕ್ ಕಲ್ಚರ್ ಯಾವ್ದಿದೆ ಅಂತ ನೀವು ಒಂದ್ಸಲ ಚೆಕ್ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ಕಂಪ್ನಿಗೆ ಅಪ್ಲೈ ಮಾಡಬೇಕು ಬೇಡವೋ. ಇನ್ನು ಫೈನಲ್ ಆಗಿ ಕೇಳೋದಾದ್ರೆ ಈಗ ಕಂಪ್ನಿನಲ್ಲಿ ಇಂಗ್ಲಿಷ್ ಏನ್ ಬೇಡ, ಜಾಬ್ ಸಿಗುತ್ತೆ ಅಂದಿದ ತಕ್ಷಣ ಜರ್ಮನ್ ಭಾಷೆ ಕಲಿಯೋದು ಬೇಡವಾ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಬೇಸಿಕ್ A1 ಅಥವಾ A2 ಕಲ್ತಿದ್ರೆ ತುಂಬಾನೇ ಒಳ್ಳೇದು. ಅಫ್ಕೋರ್ಸ್ IT ಫೀಲ್ಡಲ್ಲಿ ಇಂಗ್ಲಿಷ್ ಕಲ್ತಿದ್ರೆ, ಇಂಗ್ಲಿಷ್ ಒಂದು ಗೊತ್ತಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ನೀವು ಭಾಷೆಗೆ ಇಂಟ್ರೆಸ್ಟ್ ಕೊಟ್ಟು ಅಟ್ಲೀಸ್ಟ್ ಬೇಸಿಕ್ ವರ್ಗು ಕಲ್ತಿದ್ರಿ ಅಂದ್ರೆ ಅದು ನಿಮ್ಮ ಎಫರ್ಟ್ನ ತೋರಿಸುತ್ತೆ. ಓಕೆ ಇಲ್ಲಿ ಲೋಕಲ್ ಜೊತೆ ಇಂಟಿಗ್ರೇಟ್ ಆಗೋಕ್ಕೆ ಇವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ರಿಕ್ರೂಟರ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಕೂಡ ಬರುತ್ತೆ. ಕಂಪನಿ ಅಷ್ಟೇ ಅಂತಲ್ಲ, ಈವನ್ ಡೈಲಿ ಲೈಫ್ ಕೂಡ ಈಸಿ ಆಗುತ್ತೆ. ಆಲ್ಸೋ ನೀವು ಲಾಂಗ್ ಟರ್ಮಿಗೆ ಜರ್ಮನಿನಲ್ಲಿ
ಸ್ಟೇ ಮಾಡೋ ಪ್ಲಾನಲ್ಲಿ ಇದ್ರಿ ಅಂತಂದರೆ ಜರ್ಮನ್ ಭಾಷೆ ಕಲಿಯೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಂಗ್ಲೀಷ್ ವರ್ಕಿಂಗ್ ಕಲ್ಚರ್ ಅಂದಿದ ತಕ್ಷಣ ಅಲ್ಲಿರೋರೆಲ್ಲ ಇಂಗ್ಲೀಷಲ್ಲೇ ಮಾತಾಡಲ್ಲ, ಇಲ್ಲಿ ಲೋಕಲೈಟ್ಸು ಕೂಡ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಒನ್ ಟೈಮಲ್ಲಿ ನಿಮಗೆ ಪ್ರಮೋಷನ್ನು ಹೈಕೋ ಅಂತ ಬಂದಾಗ ಇಲ್ಲಿ ಭಾಷೆ ಗೊತ್ತಿರೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದಕ್ಕೆ ಜರ್ಮನ್ ಭಾಷೆ ಗೊತ್ತಿತ್ತು ಅಂದರೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಭಾಷೆ ಗೊತ್ತಿತ್ತು ಅಂತಂದರೆ ನೀವು ಜಾಬ್ ಸ್ವಿಚ್ ಈಸಿಯಾಗಿ ಮಾಡ್ಬೋದು ಒನ್ಸ್ ನೀವು ಜರ್ಮನಿಗೆ ಬಂದಮೇಲೆ. ಆ್ಯಂಡ್ ನೀವು ನನ್ನ ಪ್ರೊಫೈಲ್ಗೆ ಜರ್ಮನ್ ಭಾಷೆ ಬೇಡ ಅಂತ ಹೇಳ್ಬಿಟ್ಟು ಜರ್ಮನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಿಲ್ಲ. ಸೊ ನೀವು ಜಾಬ್ ಸರ್ಚ್ ಮಾಡ್ತಾ ಪ್ಯಾರಲಲ್ಲಿ ಅಟ್ಲೀಸ್ಟ್ ಬೇಸಿಕ್ A1 ಅಥವಾ A2ನ ಕಲಿಯೋಕ್ಕೆ ಫೋಕಸ್ ಮಾಡಿ. ಆಲ್ಸೋ ರೆಸ್ಯೂಮಲ್ಲಿ ಕೂಡ ಮೆನ್ಷನ್ ಮಾಡಿ ನಿಮ್ಮದು ಭಾಷೆ ಎಲ್ಲಿವರೆಗೂ ಬರುತ್ತೆ, A1 A2 ಅಂತ. ಅದು ನಿಮಗೆ ಇಂಟ್ರೆಸ್ಟ್ ತೋರಿಸುತ್ತೆ, ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಬರುತ್ತೆ ಹೈರಿಂಗ್ ಟೀಮ್ಗೆ ನಿಮ್ಮ ರೆಸ್ಯೂಮ್ ನೋಡಿದಾಗ. ಸೊ ಫೈನಲ್ ಆಗಿ ಏನಂತ ಕನ್ಕ್ಲೂಡ್ ಮಾಡ್ತೀನಿ ಅಂತಂದರೆ, ನಿಮಗೆ ಜರ್ಮನಿನಲ್ಲಿ ಜಾಬ್ ಮಾಡಬೇಕು ಅಂತಂದರೆ ಜರ್ಮನ್ ಭಾಷೆ ಕಂಪಲ್ಸರಿ ಅಲ್ಲ. ಇಟ್ ಡಿಪೆಂಡ್ಸ್ ನೀವು ಯಾವ ರೋಲಿಗೆ ಅಪ್ಲೈ ಮಾಡ್ತೀರಾ ಅಂತ. ಆದರೆ ನಿಮ್ಮ ಲೈಫ್ ಈಸಿ ಆಗಬೇಕು ಮತ್ತು ನೀವು ಲಾಂಗ್ ಪೀರಿಯಡಿಗೆ ಜರ್ಮನಿನಲ್ಲಿ ಉಳ್ಕೋಬೇಕು ಅಂತ ಇದ್ದರೆ, ಆಲ್ಸೋ ನಿಮಗೆ ಫ್ಯೂಚರಲ್ಲಿ ನಿಮ್ಮ ಕೆರಿಯರಲ್ಲಿ ಗ್ರೋ ಆಗಬೇಕು ಅಂತ ಇದ್ದರೆ ಜರ್ಮನ್ ಭಾಷೆ ತುಂಬಾ ಮುಖ್ಯ. ಸೊ ಜರ್ಮನಿನಲ್ಲಿ ಜಾಬ್ ಬೇಕು ಅಂತಂದರೆ ಜರ್ಮನ್ ಭಾಷೆ ಬೇಕೇ ಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಭಯ ಪಡಬೇಡಿ. ರೈಟ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ ಸ್ಟ್ರಾಟಜಿನ ಯೂಸ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಬೇರೆ ದೇಶದಲ್ಲಿ ಜಾಬ್ಸ್ನ ಸರ್ಚ್ ಮಾಡ್ತಿದ್ರೆ, ಎಸ್ಪೆಷಲಿ ಜರ್ಮನಿನಲ್ಲಿ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.